ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಯೋಬನ ಗ್ರಂಥ 1ನೇ ಅಧ್ಯಾಯ 6ನೇ ವಚನದಿಂದ 10ನೇ ವಚನವರೆಗೂ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ, ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲೇ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದೆ ಎಂದು ಕೇಳಲು, ಸೈತಾನನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲೆಲ್ಲಿ ತಿರುಗುತ್ತಾ ಇದ್ದ ಬಂದೆನು ಎಂದು ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನ ಇಟ್ಟೆಯಾ? ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ? ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದೆಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ ಎಂದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ದಿನ ದೇವದೂತರು ಯೆಹೋವ ದೇವರ ಮುಂದೆ ಒಟ್ಟಾಗಿ ಸೇರಿ ಬಂದಾಗ, ಸೈತಾನನು ಸಹ ಅವರೊಂದಿಗೆ ಸೇರಿ ಬಂದಾಗ, ಯೆಹೋವ ದೇವರು ಏನು ಮಾಡ್ತಾರೆ? ಕೇಳ್ತಾರೆ, ಸೈತಾನ ನೀನು ಎಲ್ಲಿಂದ ಬಂದಿ ಎಂದು ಕೇಳಿದಾಗ ಹೇಳ್ತಾನೆ ಆತನು, ಭೂಲೋಕದಲ್ಲಿ ಅಲ್ಲಿಂದ ತಿರುಗಾಡುತ್ತಾ ಬಂದೆನು ಎಂದು ಹೇಳ್ತಾನೆ. ಆಗ ಯೆಹೋವ ದೇವರು ಕೇಳ್ತಾನೆ, ಸೈತಾನನಿಗೆ, ನನ್ನ ಸೇವಕನಾದ ಯೋಬನ ಮೇಲೆ ಗಮನ ಇಟ್ಟೀಯಾ ಅಂತ ಕೇಳ್ತಾನೆ. ಅಂದರೆ ನನ್ನ ಸೇವಕನ ಮೇಲೆ ಏನು ಗಮನ ಇಟ್ಟಿ ಅಂದರೆ ನನ್ನ ಸೇವಕನ ಮೇಲೆ ಕಣ್ಣು ಇಟ್ಟು ಕೇಳ್ತಾನೆ. ಆವಾಗ ಹೇಳ್ತಾನೆ, ಆತನು ಯಥಾರ್ಥನು ಮತ್ತು ದೇವರಿಗೆ ಭಯಪಡುವವನು, ಕೇಡನ್ನು ತೊರೆಯುವನು, ಅವನು ಹಾಗೆ ಭೂಲೋಕದ ಒಬ್ಬರೂ ಇಲ್ಲ ಎಂದು ಹೇಳಿದನು. ಅಂದರೆ ಅವನ ಹಾಗೆ ಯಾರು ಭೂಲೋಕದಲ್ಲಿ ಒಬ್ಬರೂ ಇಲ್ಲ ಅಂತ ಹೇಳ್ತಾನೆ. ಆಗ ಸೈತಾನನು ಹೇಳ್ತಾನೆ ಉತ್ತರವಾಗಿ, ಯೆಹೋವ ದೇವರು ಲಾಭವಿಲ್ಲದೆ ಯೋಬನು ದೇವರಲ್ಲಿ ಭಯಭಕ್ತಿ ಇಟ್ಟಿದ್ದಾನೋ? ನೀವು ಅವನಿಗೂ ಅವನ ಮನೆ ಸುತ್ತಲೂ ಅವನಲ್ಲಿರುವ ಎಲ್ಲ ಸುತ್ತ ಬೇಲಿ ಹಾಕಿದ್ದೀರಿ. ಕೆಲಸವನ್ನು ನೀವು ಆಶೀರ್ವದಿಸ್ತೀರಿ. ಆದ್ದರಿಂದ ಅವನ ಕುರಿದನಗಳು ಹಿಂಡುಗಳನ್ನೆಲ್ಲ ಏನು ಮಾಡ್ತೀರಿ? ನೀವು ಹೆಚ್ಚು ಮಾಡ್ತಾ ಹೋಗ್ತೀರಿ. ಅದಕ್ಕೆ ಆತನು ಯಾಕೆ ಭಯಪಡಾಗಿರ್ತಾನೆಂದು ಸೈತಾನನು ಯೆಹೋವ ದೇವರಿಗೆ ಕೇಳ್ತಾ ಇದ್ದಾನೆ ಇಲ್ಲಿ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮಗೆ ಆಶೀರ್ವಾದ ಒಂದು ಬೇಲಿಗಳನ್ನು ಹಾಕಿರಂದ್ರೆ ಪ್ರಿಯರೇ, ಸೈತಾನನು ಕೂಡ ನಮ್ಮನ್ನು ಮುಟ್ಟೋದಕ್ಕಾಗಲ್ಲ. ಯಾಕಂದರೆ ದೇವರಿಗೆ ಹೋಗಿ ಆತನಿಗೆ ಕೇಳಬೇಕು, ವಾಪಸ್ ಹೋಗಿ ಆತನ ಮನೆಗೆ ನಾನು ಹೋಗ್ಬೇಕಾದ್ರೆ ಹೆಂಗೆ ಹೋಗಲಿ ಅಂತ ಕೇಳಬೇಕು. ಹಾಗೆ ಅದಕ್ಕಾಗಿ ಪ್ರಿಯರೇ, ಯೋಬನ ಜೀವಿತದಲ್ಲಿ ನಾವು ಜೀವಿಸಿದ್ರು ಕೂಡ ನಮಗೆ ಯಾವ ಕೀಡು ಸಮಸ್ಯೆ ಇಲ್ಲ. ಸೈತಾನ ಕೂಡ ಮನೆಯೊಳಗೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರದೊಂದು ಆಶೀರ್ವಾದವಾದ ಬೇಲಿ ಇರುತ್ತದೆ. ಅದಕ್ಕಾಗಿ ಪ್ರಿಯರೇ, ಯೋಬನ ಹಾಗೆ ನಾವು ಕೂಡ ಒಂದು ಜೀವಿತವನ್ನು ನಾವು ಬದಲಾಯಿಸಿಕೊಳ್ಳೋಣ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕಗಳ ಒಡೆಯನಾದ ದೇವರಪ್ಪ, ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ಈ ದಿನ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದೀರಿ ದೇವ. ಹೌದು ಸ್ವಾಮಿ, ಯೋಬನ ಜೀವಿತದಲ್ಲಿ ಕರ್ತನೆ ಪ್ರತಿಯೊಂದು ಕರ್ತನೆ ಆತನ ದನ ಕುರಿಗಳು ಎಲ್ಲ ಹೆಚ್ಚಾಗಿ ಆಗುವಂತೆ ನೀನು ವೃದ್ಧಿ ಆಗುವಂತೆ ನೀನು ಸಹಾಯ ಮಾಡಿದಿರಪ್ಪ ಕರ್ತನೆ. ಅಪ್ಪ, ಹೌದು ಸ್ವಾಮಿ, ಸೈತಾನನೆಂಬ ಆಪಾದಕ ದೂತನು ಬಂದು ಕೇಳಿದಾಗ ಆತನು ಎಲ್ಲವನ್ನು ಕೊಟ್ಟಿದ್ದೆ. ಅದಕ್ಕಾಗಿ ಆತನು ಭಯಪಡಲಾರದೆ ಇರ್ತಾನೋ ಎಂದು ದೂತನು ಕೇಳಿದ ಹಾಗೆ, ಸೈತಾನನು ಕೇಳಿದ ಹಾಗೆ ದೇವರೇ, ನಮ್ಮ ಜೀವಿತದಲ್ಲಿ ಕೂಡ ಆತನು ನಮ್ಮ ವಿಷಯವಾಗಿ ನಿಮ್ಮ ಬಳಿ ಕೇಳುವಂತೆ ನೀವು ಅನುಗ್ರಹಿಸಿ ನಮಗೆ ಕೃಪೆ ಕೊಡ್ರಿ ಸ್ವಾಮಿಯಪ್ಪ. ಯಥಾರ್ಥಚಿತ್ತರಾಗಿ ನಿರ್ದೋಷಿಯಾಗಿ ಯೋಬನ ಹಾಗೆ ಜೀವಿಸುವಂಥ ಒಳ್ಳೆಯ ಕೃಪೆ ಕೊಡ್ರಿ. ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ ಕರ್ತನೆ ಆಶೀರ್ವದಿಸಿ ಬಲಪಡಿಸಿರಿ ಅಪ್ಪ. ಯಾರಿಗಿರೋ ಆರೋಗ್ಯವಿಲ್ಲೋ ಆರೋಗ್ಯವನ್ನು ಕೊಡ್ರಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.